ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಅಣುಯುದ್ಧದ ಕಡೆಗೆ ಮುನ್ನಡೀತಾ ಇದೆಯಾ? ರಷ್ಯಾದ ಭಯಾನಕ ಆಯುಧಗಳು, ಅಮೆರಿಕದ ಎಚ್ಚರಿಕೆ, ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ, ದಕ್ಷಿಣ ಚೀನಾ ಸಮುದ್ರದಲ್ಲಿನ ಪರಿಸ್ಥಿತಿ ಇದೆಲ್ಲವೂ ಕೂಡ ಪ್ರಪಂಚವನ್ನ ಅಣುಯುದ್ಧದ ಭೀತಿಗೆ ದೂಡ್ತಾ ಇವೆಯಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಇದಕ್ಕಿಂಬು ಕೊಡೋ ಹಾಗೆ ಈಗ ಅಮೆರಿಕಾದಲ್ಲಿನ ಡೂಮ್ಸ್ ಡೇ ವಿಮಾನಗಳು ಕೂಡ ಹೊರಗೆ ಬಂದಿವೆ. ಇದು ಜಗತ್ತಲ್ಲಿ ಮನೆ ಮಾಡಿರೋ ಸಂಘರ್ಷದ ಪರಿಸ್ಥಿತಿಯ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದ ಹಾಗಿದೆ. ಆಪತ್ಕಾಲದಲ್ಲಿ ಬಳಸ್ಕೊಳ್ಳೋದಿಕ್ಕಿರೋ ಡೂಮ್ಸ್ ಡೇ ಬಂಕರುಗಳು, ಸಬ್ಮರೀನುಗಳು ಹಾಗೂ ವಿಮಾನಗಳ ಬಗ್ಗೆ ಈಗ ಇದ್ದಕ್ಕಿದ್ದ ಹಾಗೆ ಚರ್ಚೆಗಳು ಶುರುವಾಗ್ತಾ ಇವೆ. ಹಾಗಾದ್ರೆ ಏನಿದು ಡೂಮ್ಸ್ ಡೇ ವಿಮಾನ? ಅಮೆರಿಕಾದಲ್ಲಿ ಈ ವಿಮಾನ ಈಗ ಕಾಣಿಸ್ಕೊಂಡಿರೋದು ಯಾಕೆ? ಆ ವಿಮಾನದ ವಿಶೇಷ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಅನೌನ್ಸ್ ಆಗಲಿಲ್ಲ ಅಂತ ಗೊತ್ತಾದ ಕೂಡಲೇ ಟ್ರಂಪ್ ತಮ್ಮ ಇನ್ನೂ ಒಂದು ಮುಖವನ್ನ ಇನ್ನು ಮುಂದೆ ಜಗತ್ತಿಗೆ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಮುಂದಿನ ವರ್ಷ ನೊಬೆಲ್ ನಾಮಿನೇಷನ್ವರೆಗೆ ಟ್ರಂಪ್ ಯುದ್ಧದ ಮೂಡಿಗೆ ಹೋಗಿಬಿಡೋ ಸಾಧ್ಯತೆ ಇರುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹಿಂದೆ ನಾನು ಹೇಳಿದ್ದೆ. ಈಗ ಅದನ್ನು ನಾವು ನೋಡ್ತಾ ಇದ್ದೀವಿ. ನಾನು 8 ಯುದ್ಧಗಳನ್ನು ನಿಲ್ಲಿಸಿದ್ದೆ, ನನಗೆ ನೊಬೆಲ್ ಸಿಗಲಿಲ್ಲ ಅಂತ ಹೇಳ್ತಾ ಟ್ರಂಪ್ ಜಗತ್ತನ್ನ ಮತ್ತೊಂದಷ್ಟು ಯುದ್ಧಗಳ ಹೊಸ್ತಿಲಿಗೆ ತಗೊಂಡು ಹೋಗಿ ನಿಲ್ಲಿಸೋ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ವೆನಿಜುಲಾಗೆ ಯುದ್ಧ ಮಾಡೋ ಶಕ್ತಿ ಇರಲಿಲ್ಲ, ಹೀಗಾಗಿ ಅದರ ಅಧ್ಯಕ್ಷನನ್ನ ಸುಲಭವಾಗಿ ಅಮೆರಿಕ ಕಿಡ್ನಾಪ್ ಮಾಡ್ಕೊಂಡು ಹೋಯಿತು. ಆದರೆ ಎಲ್ಲ ದೇಶಗಳ ವಿಷಯದಲ್ಲಿ ಕೂಡ ಹಾಗೆ ಆಗೋದಿಲ್ಲ. ಈಗ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕ್ತಾ ಇದೆ. ಅವ್ರು ನಮ್ಮ ಹತ್ರಕ್ಕೆ ಬಂದ್ರೆ ಮೊದಲು ಗುಂಡು ಹಾರತ್ವೆ, ಆಮೇಲೆ ನೀವು ಯಾರು ಅನ್ನೋದನ್ನ ನಾವು ಕೇಳ್ತೀವಿ ಅಂತ ಡೆನ್ಮಾರ್ಕ್ ಹೇಳ್ತಾ ಇದೆ. ಇರಾನ್ನಲ್ಲಿ ಅಮೆರಿಕ ಪ್ರಾಯೋಜಿತ ಸಂಘರ್ಷಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇವೆ. ಸಿರಿಯಾದಲ್ಲಿ ಕುರ್ದು ಪಡೆಗಳು ಸಿರಿಯಾ ಹಾಗೂ ಟರ್ಕಿಗಳ ವಿರುದ್ಧ ಹೋರಾಟ ಮಾಡ್ತಾ ಇವೆ. ರಷ್ಯಾದ ಟ್ಯಾಂಕರ್ಗಳನ್ನ ವಶಕ್ಕೆ ಪಡೆಯುವ ಮೂಲಕ ಅಮೆರಿಕ ಪುತಿನ್ ಅವರನ್ನು ಕೂಡ ಕೆಣಕ್ತಾ ಇದೆ. ರಷ್ಯಾ ತನ್ನ ಆರೆಸ್ನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಯುಕ್ರೇನ್ ವಿರುದ್ಧ ಪ್ರಯೋಗ ಮಾಡಿದೆ. ಅವರ ಬಳಿ ಅಮೆರಿಕಾವರೆಗೆ ಸಿಡಿತಲೆಗಳನ್ನ ತಗೊಂಡು ಹೋಗಬಲ್ಲ ಮಿಸೈಲುಗಳಿವೆ. ಇನ್ನು ಉತ್ತರ ಕೊರಿಯಾ ಬೇರೆ ಕುಣಿಯೋದಿಕ್ಕೆ ಶುರು ಮಾಡಿದೆ. ನಾವು ಅಣ್ವಸ್ತ್ರಗಳನ್ನು ಬಳಸುವ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀವಿ ಅಂತ ಇರಾನ್ ಕೂಡ ಹೇಳೋದಿಕ್ಕೆ ಶುರು ಮಾಡಿದೆ. ಇಲ್ಲಿ ಯಾವ ದೇಶದ ಹುಚ್ಚು ಯಾವಾಗ ಬೇಕಾದರೂ ಕೆರಳಬಹುದು. ಇಂಥ ಸಂದರ್ಭದಲ್ಲೇ ಅಮೆರಿಕಾದಲ್ಲಿ ಡೂಮ್ಸ್ ಡೇ ವಿಮಾನಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿವೆ. ವಾಷಿಂಗ್ಟನ್ನಲ್ಲಿ ಈ ವಿಶೇಷ ವಿಮಾನ ದರ್ಶನ ಕೊಡ್ತಿದ್ದ ಹಾಗೆ ಸಾಕಷ್ಟು ಅನುಮಾನಗಳು, ಚರ್ಚೆಗಳು ಶುರುವಾಗಿವೆ. ಡೂಮ್ಸ್ ಡೇ ವಿಮಾನ ಗೆಳೆಯರೆ, ಅಣುಯುದ್ಧ ಶುರುವಾದ್ರೆ ಯಾವ ದೇಶದ ಮೇಲೆ ಅಣ್ವಸ್ತ್ರಗಳ ದಾಳಿ ನಡೆಯುತ್ತೋ ಆ ದೇಶ ಸರ್ವನಾಶ ಆಗಿ ಹೋಗುತ್ತೆ. ಅದರ ಜನ ಸಾವಿಗೀಡಾಗ್ತಾರೆ, ನಾಯಕರು ಕೂಡ ಸುಟ್ಟು ಕರಕಲಾಗ್ತಾರೆ. ಹಾಗಾದಾಗ ರಿವೆಂಜ್, ಆಡಳಿತ, ಯುದ್ಧ ಇದೆಲ್ಲವನ್ನ ಮುಂದುವರಿಸೋದು ಹೇಗೆ? ಇನ್ನು ಇಂಥ ಸಂದರ್ಭದಲ್ಲಿ ದೇಶದ ಸರ್ವೋಚ್ಚ ನಾಯಕರು ಸಾವಿಗೀಡಾದ್ರೆ ಯುದ್ಧವನ್ನ ನಿಲ್ಲಿಸಿ ಶರಣಾಗತಿಯನ್ನು ಘೋಷಿಸಬೇಕಾಗತ್ತೆ. ಹಾಗಾಗಬಾರದು ಅಂದ್ರೆ ಅದನ್ನ ಮುಂದುವರಿಸೋದಿಕ್ಕೆ ನಾಯಕರನ್ನ ಕಾಪಾಡ್ಕೋಬೇಕು. ಆ ದೇಶದ ನಾಯಕರನ್ನ ಉಳಿಸೋದಿಕ್ಕೆ ಅವರನ್ನ ಡೂಮ್ಸ್ ಡೇ ಬಂಕರ್ಗಳು, ಸಬ್ಮರೀನುಗಳು, ವಿಮಾನಗಳಲ್ಲಿ ಸುರಕ್ಷಿತವಾಗಿ ಇಡೋ ಪ್ರಯತ್ನಗಳು ನಡೆಯುತ್ತವೆ. ಅಂದ್ರೆ ಭೂಮಿ ನಾಶವಾಗೋ ಹೊತ್ತಲ್ಲಿ ನಾಯಕರು ಉಳ್ಕೊಳ್ಳೋದಿಕ್ಕೆ ನೀರು, ಆಕಾಶ, ಪಾತಾಳಗಳಲ್ಲಿ ಕೆಲ ದೇಶಗಳು ವ್ಯವಸ್ಥೆಯನ್ನ ಮಾಡಿಕೊಂಡಿವೆ. ಹಾಗೆ ನಾಯಕರನ್ನ ಕಾಪಾಡುವ ಸುರಕ್ಷಿತ ವಿಮಾನವನ್ನ ಡೂಮ್ಸ್ ಡೇ ವಿಮಾನ ಅಂತ ಕರೀತಾರೆ. ಅಮೆರಿಕಾದ ಮಟ್ಟಿಗೆ ಹೇಳೋದಾದ್ರೆ ಇದು ಆಕಾಶದಲ್ಲಿನ ವೈಟ್ ಹೌಸ್. ಅಪಾಯದ ಸಮಯದಲ್ಲಿ ಅಮೆರಿಕಾದ ಅಧ್ಯಕ್ಷರು, ಅಲ್ಲಿನ ರಕ್ಷಣಾ ಸಚಿವರು ಹಾಗೂ ಅವರ ಸಕ್ಸೆಸರ್ಗಳನ್ನ ಇದರಲ್ಲಿ ಇಡಲಾಗುತ್ತೆ. ಈ ಡೂಮ್ಸ್ ಡೇ ವಿಮಾನಗಳನ್ನ ಅಮೆರಿಕಾದ ಏರ್ಬಾರ್ನ್ ಕಮಾಂಡ್ ಅಂಡ್ ಕಂಟ್ರೋಲ್ ಸ್ಕ್ವಾಡ್ರನ್ ಆಫ್ 595 ಕಮಾಂಡ್ ಕಂಟ್ರೋಲ್ ಗ್ರೂಪ್ ಆಪರೇಟ್ ಮಾಡುತ್ತೆ. ಈ ವಿಮಾನಗಳು ಅಮೆರಿಕಾದ ಒಮಾಹಾ ಬಳಿಯಲ್ಲಿನ ನೆಬ್ರಾಸ್ಕಾದಲ್ಲಿನ ಅಫೌಟ್ ಏರ್ ಫೋರ್ಸ್ ಬೇಸ್ ಅಲ್ಲಿರುತ್ತವೆ. ಅಲ್ಲಿಂದ 4 ಡೂಮ್ಸ್ ಡೇ ವಿಮಾನಗಳು ಆಪರೇಟ್ ಆಗುತ್ತವೆ. ಇನ್ನು ಈ ವಿಮಾನಗಳನ್ನು ಅಮೆರಿಕ 1978ರಲ್ಲಿ ನಿರ್ಮಾಣ ಮಾಡಿಕೊಂಡು ಆಪರೇಷನಲ್ ಕಂಡೀಷನ್ ನಲ್ಲಿ ಇಟ್ಕೊಂಡಿದೆ. ಅವತ್ತಿಗೆ ಸೋವಿಯತ್ ಹಾಗೂ ಅಮೆರಿಕ ನಡುವಿನ ಸ್ಪರ್ಧೆ ಎರಡೂ ದೇಶಗಳ ನಾಯಕರಲ್ಲಿ ಒಂದು ಭಯವನ್ನ ಹುಟ್ಟಿಸಿತ್ತು. ಹೀಗಾಗಿ ಅಣುಯುದ್ಧಗಳು ನಡೆದು ಬಿಟ್ರೆ ನಾಯಕರನ್ನ ಕಾಪಾಡಿಕೊಳ್ಳೋದಕ್ಕಿರಲಿ ಅಂತ ಈ ವಿಮಾನಗಳನ್ನ ನಿರ್ಮಾಣ ಮಾಡಲಾಯಿತು. ಆದರೆ ಇದುವರೆಗೆ ಅವುಗಳನ್ನ ಬಳಸಬೇಕಾದ ಪ್ರಮೇಯ ಬಂದಿಲ್ಲ. ಇನ್ನು ಈ ವಿಮಾನ ಸಾಮಾನ್ಯ ವಿಮಾನಗಳ ಹಾಗಲ್ಲ. ಇದೊಂದು ರೀತಿ ಬಂಕರ್ ಇದ್ದ ಹಾಗೆ. ಇದರಲ್ಲಿ ಅತ್ಯಾಧುನಿಕ ಸವಲತ್ತುಗಳೆಲ್ಲ ಇರುತ್ತವೆ. ಈ ವಿಮಾನದಲ್ಲಿ ಕಮಾಂಡ್ ಸೆಂಟರ್, ಕಾನ್ಫರೆನ್ಸ್ ರೂಮ್, ಬ್ರೀಫಿಂಗ್ ರೂಮ್, ಆಪರೇಷನಲ್ ಏರಿಯಾ, ಕಮ್ಯುನಿಕೇಷನ್ ವಿಭಾಗ, ವಿಶ್ರಾಂತಿ ಕೊಠಡಿಗಳು ಕೂಡ ಇರುತ್ತವೆ. ಇದು ಸುಮಾರು 112 ಜನಕ್ಕೆ ಆಶ್ರಯ ಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದು ಜಗತ್ತಿನ ಯಾವುದೇ ಭಾಗದಲ್ಲಿ ಕೂಡ ವಿಮಾನ ಹಾರಾಡೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಇದರಲ್ಲಿ ಸ್ಪೆಷಲ್ ಸ್ಯಾಟಲೈಟ್ ಆಂಟೆನಾ ಹಾಗೂ ಕಮ್ಯುನಿಕೇಷನ್ ವ್ಯವಸ್ಥೆ ಕೂಡ ಇರುತ್ತೆ. ರಿಫ್ಯೂಯಲಿಂಗ್ ಮಾಡ್ತಾ ಹೋದ್ರೆ ಇದು ವಾರಗಟ್ಟಲೆ ಆಕಾಶದಲ್ಲೇ ಉಳಿಯಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದು 3,77,000 ಕೆಜಿಯಷ್ಟು ತೂಕವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಅಣುಸ್ಫೋಟಗಳು ನಡೆದ ಸಂದರ್ಭದಲ್ಲಿ ಅದರ ಉಷ್ಣತೆಯನ್ನ ಸಹಿಸಿಕೊಳ್ಳುವ ಶಕ್ತಿ ಕೂಡ ಇದಕ್ಕಿರುತ್ತೆ.
ಹಾಗೆಯೇ ಅಣ್ವಸ್ತ್ರಗಳು ಸ್ಫೋಟಗೊಂಡಾಗ ಉಂಟಾಗುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ವಿರುದ್ಧ ಕೂಡ ಸಂಪೂರ್ಣ ರಕ್ಷಣೆಯನ್ನು ಈ ವಿಮಾನ ಹೊಂದಿದೆ. ಹೀಗಾಗಿನೇ ಇದನ್ನು ಏರಿಯಲ್ ಬಂಕರ್ ಅಂತ ಕರೀತಾರೆ. ಇನ್ನು ಅಮೆರಿಕಾದಲ್ಲಿರುವ ಈ ಡೂಮ್ಸ್ಡೇ ವಿಮಾನವನ್ನು ಬೋಯಿಂಗ್ ಕಂಪನಿ ನಿರ್ಮಾಣ ಮಾಡಿದೆ. ಅದಕ್ಕಾಗಿ ಬೋಯಿಂಗ್ 747 ವಿಮಾನಗಳನ್ನು ಬಳಸಿಕೊಳ್ಳಲಾಗಿದ್ದು, ಈ ವಿಮಾನಗಳು 231 ಅಡಿ 4 ಇಂಚು ಉದ್ದ, 195 ಅಡಿ 8 ಇಂಚುಗಳಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿವೆ. ಇನ್ನು ಇದರ ಎತ್ತರ 63 ಅಡಿ 5 ಇಂಚುಗಳಿದ್ದು ಗರಿಷ್ಠ 3,77,000 ಕೆಜಿಯಷ್ಟು ತೂಕವನ್ನ ಇದು ಹೊತ್ತೊಯ್ಯುತ್ತೆ. ಇನ್ನು ಇದರಲ್ಲಿ 4 ಎಂಜಿನ್ಗಳಿವೆ. ಜಿಇ ಅಂದ್ರೆ ಜನರಲ್ ಎಲೆಕ್ಟ್ರಿಕ್ನ CF650E2 ಟರ್ಬೋಫ್ಯಾನ್ ಎಂಜಿನ್ ಅನ್ನ ಇದು ಹೊಂದಿದೆ. ಈ ವಿಮಾನ ಪ್ರತಿ ಗಂಟೆಗೆ 970 ಕಿಲೋಮೀಟರ್ ವೇಗವನ್ನು ಹೊಂದಿದ್ದು, ಒಂದು ಬಾರಿ ಇಂಧನವನ್ನು ತುಂಬಿಕೊಂಡ್ರೆ ಇದು 6,200 ನಾಟಿಕಲ್ ಮೈಲ್ಗಳಷ್ಟು ದೂರವನ್ನು ಪ್ರಯಾಣ ಮಾಡುತ್ತೆ. ಇನ್ನು ಈ ವಿಮಾನ 30,000 ಅಡಿಗಳಷ್ಟು ಎತ್ತರದಲ್ಲಿ ಕಾರ್ಯಾಚರಣೆ ನಡೆಸುವ ಶಕ್ತಿಯನ್ನು ಹೊಂದಿದೆ. ಹೀಗಾಗಿನೇ ಅಮೆರಿಕ ಇದನ್ನು ಬಂಕರ್ ವಿಮಾನವಾಗಿ ಬಳಸ್ಕೊಳ್ತಾ ಇದೆ. ಸೊ ಈಗ ಈ ವಿಮಾನಗಳು ಹೊರಗೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಅಲ್ಲಿ ನಾನಾ ರೀತಿಯ ಚರ್ಚೆಗಳು ಶುರುವಾಗ್ತಾ ಇವೆ. ಈ ಡೂಮ್ಸ್ಡೇ ವಿಮಾನ ಜನವರಿ 6ನೇ ತಾರೀಕು ಅಫೌಟ್ ಏರ್ಬೇಸ್ನಿಂದ ಹೊರಟು ವಾಷಿಂಗ್ಟನ್ DC ಮೂಲಕ ಮೇರಿಲ್ಯಾಂಡ್ಗೆ ಬಂದು ಅಲ್ಲಿಂದ ಲಾಸ್ ಏಂಜಲ್ಸ್ಗೆ ಬಂದು ಇಳಿದಿವೆ. ಇನ್ನು ಈ ವಿಮಾನ ಹಾರಾಟ ಮಾಡುವಾಗ ಅದರಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಮಾನ ಇದಕ್ಕೂ ಮೊದಲು 2001 ಸೆಪ್ಟೆಂಬರ್ 11ನೇ ತಾರೀಕು ಹಾರಾಟವನ್ನು ನಡೆಸಿತ್ತು. ಅದನ್ನು ಹೊರತುಪಡಿಸಿದ್ರೆ ಡೂಮ್ಸ್ಡೇ ವಿಮಾನ ಬೇರೆ ಯಾವ ಸಮಯದಲ್ಲೂ ಹಾರಾಟ ನಡೆಸಿದ್ದನ್ನು ನೋಡಿಲ್ಲ. ಆದರೆ ಈಗ ಈ ವಿಮಾನ ಮತ್ತೆ ಕಾಣಿಸ್ಕೊಂಡಿದೆ. ಇದರ ಹಿಂದೆ ಏನೋ ರಹಸ್ಯ ಇದೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕದ ರಕ್ಷಣಾ ಇಲಾಖೆ ಕೇವಲ ಪರೀಕ್ಷಾರ್ಥ ಹಾರಾಟ ಅಷ್ಟೇ, ಇದು ಬಹಳ ವರ್ಷಗಳ ಕಾಲ ಇದನ್ನ ಬಳಸಿರ್ಲಿಲ್ಲ, ಹಿಂಗಾಗಿ ಕಂಡೀಷನ್ ಹೆಂಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ರೌಂಡ್ ಹಾರಾಟ ಮಾಡಿಸಿದೀವಿ ಅನ್ನೋ ಅರ್ಥದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು ಈ ರೀತಿಯ ವಿಮಾನ ಇರೋದು ಅಮೆರಿಕದ ಬಳಿ ಮಾತ್ರನಾ? ಖಂಡಿತ ಇಲ್ಲ. ರಷ್ಯಾದ ಹತ್ರ ಕೂಡ ಡೂಮ್ಸ್ಡೇ ವಿಮಾನ ಇದೆ. ಅದನ್ನ IL-80 ಅಥವಾ ಮ್ಯಾಕ್ಸ್ ಡೋಮ್ ಅಂತ ಕರೀತಾರೆ. ಈ ವಿಮಾನ IL-86 ನಿಂದ ಸಿದ್ಧಪಡಿಸಲಾಗಿದ್ದು, ಇದರಲ್ಲಿ ಕೂಡ ಅಮೆರಿಕದ ಡೂಮ್ಸ್ಡೇ ವಿಮಾನದಲ್ಲಿರುವಂತಹ ಎಲ್ಲ ಅತ್ಯಾಧುನಿಕ ಫೆಸಿಲಿಟಿಗಳು ಕೂಡ ಇವೆ. ಈ ಫ್ಲೈಟ್ ಅನ್ನ ಮಾರ್ಚ್ 5, 1987 ಪರೀಕ್ಷಾರ್ಥ ಹಾರಾಟವನ್ನು ಮಾಡಲಾಗಿತ್ತು. 1992ರಿಂದ ಇದು ರಷ್ಯಾದ ಸೇವೆಯಲ್ಲಿದೆ. ಈ IL-80 ಮಾಸ್ಕೋದ ಬಳಿ ಇರುವ ಚ್ಕಾಲೋಸ್ಕಿ ಬಳಿಯ ಏರ್ಬೇಸ್ನಿಂದ ಆಪರೇಟ್ ಆಗುತ್ತೆ. ಇದರಲ್ಲಿ ಕೂಡ ಅತ್ಯಾಧುನಿಕ ರಡಾರ್ ವ್ಯವಸ್ಥೆ, ರಿಫ್ಯೂಲಿಂಗ್ ವ್ಯವಸ್ಥೆ, ಅಣ್ವಸ್ತ್ರ ಸ್ಫೋಟಗಳು ಉಂಟಾದಾಗ ಅದರ ಹೀಟನ್ನು ತಡ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳು ಹಾಗೂ ಅಧ್ಯಕ್ಷರು ಸೇರಿದಂತೆ ಸಾಕಷ್ಟು ಜನರಿಗೆ ಸ್ಥಳಾವಕಾಶ ಕೂಡ ಇದೆ. ಸೊ ಈ IL-80 ರಷ್ಯಾದ ಪಾಲಿಗೆ ಡೂಮ್ಸ್ಡೇ ವಿಮಾನದ ಥರ ಕೆಲಸ ಮಾಡುತ್ತೆ. ಇಲ್ಲಿ ಈ 2 ದೇಶಗಳನ್ನು ಬಿಟ್ಟರೆ ಬೇರೆ ದೇಶದ ಬಳಿಯೂ ಈ ರೀತಿಯ ಡೂಮ್ಸ್ಡೇ ವಿಮಾನಗಳು ಇಲ್ಲ. ಸೊ ಅಣ್ವಸ್ತ್ರದ ಭಯ, ಅಣುದಾಳಿಗಳು ಇವೆಲ್ಲ ಸೋವಿಯತ್ ಹಾಗೂ ಅಮೆರಿಕದ ನಡುವೆ ನಡೀತಾ ಇದ್ದ ಶೀತಲ ಸಮರದ ಕಾಲದಲ್ಲಿ ತುಂಬಾನೇ ಹೆಚ್ಚಾಗಿದ್ವು. ಹೀಗಾಗಿ ಈ 2 ದೇಶಗಳು ಈ ರೀತಿಯ ಸೇಫ್ ಹೌಸ್ಗಳನ್ನು ನಿರ್ಮಾಣ ಮಾಡಿಕೊಂಡಿವೆ. ಒಂದು ವೇಳೆ ಅಣು ಯುದ್ಧಗಳು ನಡೆದ್ರೆ ಜನ ಸತ್ರೆ ಸಾಯ್ತಾರೆ, ಆದರೆ ಯುದ್ಧ ಮಾಡಿಸಿದವರು, ಅದಕ್ಕೆ ಕಾರಣ ಆದವರು ಸೇಫ್ ಆಗಿ ಸ್ಕೈ ಬಂಕರ್ಗಳಲ್ಲಿ ಅಡಗಿ ಜೀವ ಉಳಿಸ್ಕೊಳ್ಳೋದಕ್ಕೆ ಈ ಡೂಮ್ಸ್ಡೇಗಳು ಸಹಾಯ ಮಾಡುತ್ತವೆ. ಇನ್ನೀಗ ಡೊನಾಲ್ಡ್ ಟ್ರಂಪ್ ಎಲ್ಲರ ಮೇಲೆ ಯುದ್ಧ ಘೋಷಿಸಿ ಮಾತಾಡ್ತಾ ಇರುವಾಗ ಗ್ರೀನ್ಲ್ಯಾಂಡ್ ಅನ್ನ ಆಕ್ರಮಿಸಿಕೊಂಡು ಬಿಡ್ತೀವಿ, ರಷ್ಯಾದ ಶಾಡೋ ಫ್ಲೀಟ್ ಅನ್ನ ನಾಶ ಮಾಡಿಬಿಡ್ತೀವಿ, ನಮ್ಮ ಯುದ್ಧ ನೌಕೆಗಳನ್ನು ನೋಡಿ ರಷ್ಯಾದ ಸಬ್ಮರಿನ್ ಮತ್ತು ಅಟ್ಯಾಕಿಂಗ್ ವೆಸಲ್ಸ್ ಇಲಿಗಳ ತರ ಬಿಲಾ ಸೇರ್ಕೊಂಡು ಬಿಟ್ವು, ರಷ್ಯಾದ ಮೇಲೆ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಇರಾನ್ ಅನ್ನ ನಾಶ ಮಾಡ್ತೀವಿ, ಚೈನಾಗೆ ಹೆಂಗ್ ಹೊಡಿತೀವಿ ಗೊತ್ತಾ ಅಂತೆಲ್ಲ ಮಾತಾಡ್ತಾ ಜನರನ್ನ ಹೆದರಿಸ್ತಾ ಇರುವಾಗ ಆಕಾಶದಲ್ಲಿ ಡೂಮ್ಸ್ಡೇ ವಿಮಾನಗಳು ಕಾಣಿಸ್ಕೊಂಡ್ರೆ ಪಾಪ ಅಮೆರಿಕ ಜನಕ್ಕೆ ಭಯ ಆಗದೆ ಇರುತ್ತಾ? ಅವರು ಅಣುಯುದ್ಧ ಏನಾದರೂ ನಮ್ಮ ದೇಶದ ಬಾಗಿಲಲ್ಲಿ ಹೊಂಚು ಹಾಕಿ ಕೂತಿದ್ಯಾ ಅನ್ನೋ ಆತಂಕಕ್ಕೀಗ ಒಳಗಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ಕೇವಲ ರೊಟೀನ್ ಚೆಕಪ್ನ ಹಾರಾಟ ಅಷ್ಟೇ ಅಂತ ಅಮೆರಿಕದ ರಕ್ಷಣಾ ಇಲಾಖೆ ಹೇಳ್ತಾ ಇದೆ. ಅದು ಈಗಲೇ ಯಾಕೆ ಅಂತ ಅಮೆರಿಕದ ಜನ ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಟ್ರಂಪ್ನ ಕೇಳೋದಕ್ಕಾಗೋದಿಲ್ವಲ್ಲ. ಇದು ಗೆಳೆಯರೆ ಅಮೆರಿಕದಲ್ಲಿ ಡೂಮ್ಸ್ಡೇ ವಿಮಾನಗಳು ಹಾರಾಟ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.